ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ. ನನ್ನ ಹೆಸರು ಇಂದಿರಾ. ನಾನು ಈ ಅಮೇರಿಕದ ಕ್ಯಾಲಿಫೋರ್ನಿಯಾದಿಂದ ಮೋಟಿವೇಶ್ನಲ್ ಕನ್ನಡ ವಿಡಿಯೋನ ಮಾಡೋದು. ಇವತ್ತಿನ ಕತೆ ಒಬ್ಬ ಕ್ರಿಕೆಟರ್ ಆಗೋದು. ಚಿಕ್ಕ ಹುಡುಗ, ಹಳ್ಳಿಯಲ್ಲಿರೋ ಚಿಕ್ಕ ಹುಡುಗ ಹೇಗೆ ಮುಂದೆ ಯಶಸ್ವಿ ಕ್ರಿಕೆಟರ್ ಆಗುತ್ತಾನೆ ಅಂತ ನೋಡೋದು. ಸರಿ, ಬನ್ನಿ ನೋಡೋಣ ಮುಂದಿನ ಕತೆ. ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸಂತೋಷ್ ಎಂಬ ಬಾಲಕ. ಅವನ ಕನಸು ದೊಡ್ಡದಾಗಿತ್ತು. ಅವನು ಒಮ್ಮೆ ಉತ್ತಮ ಕ್ರಿಕೆಟ್ ಆಟಗಾರನಾಗಬೇಕೆಂದು ಬಯಸಿದ. ಹಳ್ಳಿಯಲ್ಲಿ ಬೆಳೆದ ಅವನಿಗೆ ಆಸಕ್ತಿಗೆ ತಕ್ಕ ಸೌಲಭ್ಯಗಳು ಇರಲಿಲ್ಲ. ತೆಳು ಮರದ ಕೊಂಬೆ ಮತ್ತು ಹಳೆಯ ರಬ್ಬರ್ ಚೆಂಡಿನಿಂದ ಕ್ರಿಕೆಟ್ ಆಡುವುದೇ ಅವನ ಅಭ್ಯಾಸ. ಅವನನ್ನು ನೋಡಿದ ಕೆಲವರು ನಗೆಯಾಡಿದರು. ನಿನ್ನಿಂದ ದೊಡ್ಡ ಆಟಗಾರನಾಗಲು ಸಾಧ್ಯವಿಲ್ಲ, ಕ್ರಿಕೆಟ್ ಅಂದರೆ ದೊಡ್ಡವರ ಆಟ ಎಂದು. ಆದರೆ ಸಂತೋಷ್ ಅವರ ಮಾತುಗಳನ್ನು ಪರಿಗಣಿಸದೆ ತಾನು ಹೊಂದಿರುವ ಸಣ್ಣ ಅವಕಾಶದಲ್ಲೇ ತನ್ನ ಆಟವನ್ನು ಬೆಳೆಸಲು ಮುಂದಾದ. ಪ್ರತಿದಿನ ಬೆಳಗ್ಗೆ ಹುಟ್ಟಿನಿಂದ ಸೂರ್ಯಾಸ್ತದ ತನಕ ಅಭ್ಯಾಸ ಮಾಡುತ್ತಿದ್ದ. ಧೂಳು ತುಂಬಿದ ಮೈ, ಸುಟ್ಟ ಬಟ್ಟೆಗಳು, ಆದರೆ ಆತ ತನ್ನ ಕನಸಿಗೆ ಒಟ್ಟಾಗಿದ್ದ. ಒಂದು ದಿನ ಹಳ್ಳಿಯಲ್ಲಿ ಆಯೋಜಿಸಲಾದ ಸಣ್ಣ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಿದ. ಪಂದ್ಯದಲ್ಲಿ ಅವನು ಅದ್ಭುತ ಆಟವಾಡಿ ಗಮನ ಸೆಳೆದ. ಆ ಟೂರ್ನಿಯೇ ಅವನಿಗೆ ದೊಡ್ಡ ಅವಕಾಶ ನೀಡಿತು. ನಗರದ ಒಬ್ಬ ಕೋಚ್ ಅವನ ಪ್ರತಿಭೆಯನ್ನು ಗುರುತಿಸಿ ತರಬೇತಿ ಅವಕಾಶ ನೀಡಿದರು. ಆದರೆ ನಿಜವಾದ ಹೋರಾಟ ಅಷ್ಟಕ್ಕೆ ಮುಗಿಯಲಿಲ್ಲ. ದೊಡ್ಡ ಆಟಗಾರ ನಡುವೆ ಆಡಲು ಹೋದಾಗ ಅವನ ಆರಂಭಿಕ ಪ್ರದರ್ಶನ ನಿರಾಸೆ ಉಂಟು ಮಾಡಿತು. ಕೆಲವರು ಅವನಿಗೆ ನೀನು ಇಲ್ಲಿ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ಸಂತೋಷ್ ಕೈ ಬಿಡಲಿಲ್ಲ. ಆತ ದಿನದಿಂದ ದಿನ ಹೆಚ್ಚಿನ ಪರಿಶ್ರಮ ಪಡತೊಡಗಿದ. ಸೋಲುಗಳಿಂದ ಕಲಿಯುತ್ತಾ ತಾನು ಎಲ್ಲಿ ತಪ್ಪುತ್ತಿದ್ದಾನೋ ಅದನ್ನು ಸರಿಪಡಿಸುತ್ತಾ ಮುಂದುವರಿಯುತ್ತಿದ್ದ. ಅದು ಬೆಳಕಿನ ಬೆಳವಣಿಗೆಯಂತಿತ್ತು. ಕೆಲ ವರ್ಷಗಳ ಶ್ರಮದ ನಂತರ ಅವನು ರಾಜ್ಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗುವಂತಾಯಿತು. ಸೊ ಈ ರೀತಿಯಾಗಿ ಅವನು ಸಕ್ಸಸ್ಫುಲ್ ಆಗಿ ಒಬ್ಬ ಕ್ರಿಕೆಟರ್ ಆಗಿ ಮುಂದುವರೆದ. ಈ ಕಥೆಯ ಪಾಠ ಏನೆಂದರೆ, ಯಾರಾದರೂ ಇದು ನಿಮಗೆ ಸಾಧ್ಯವಿಲ್ಲ ಎಂದರೆ ಅವರ ಮಾತನ್ನು ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಿ. ಕಠಿಣ ಪರಿಶ್ರಮ, ಧೈರ್ಯ ಮತ್ತು ನಿರಂತರ ಪ್ರಯತ್ನವೇ ಗೆಲುವಿನ ನಿಜವಾದ ಗುಟ್ಟು. ಯಾವ ಸಂದರ್ಭದಲ್ಲೂ ಎಂದಿಗೂ ಹಿಂಜರಿಯಬೇಡಿ. ಸೊ ಇವಾಗೆ ನಾವು ಬಡತನ ಆಗಲಿ ಸಿರಿತನ ಆಗಲಿ ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ. ಅದೇ ರೀತಿ ಕಂಡಿರೋ ಕನಸನ್ನು ನನಸು ಮಾಡ್ಕೋದಕ್ಕೂ ಬಡತನ ಸಿರಿತನ ಅಂತ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ಹಾರ್ಡ್ ವರ್ಕ್, ಡೆಡಿಕೇಶನ್. ನಾವು ಎಷ್ಟು ಹಾರ್ಡ್ ವರ್ಕ್ ಹಾಕ್ತೀವೋ, ಎಷ್ಟು ಡೆಡಿಕೇಟ್ ಆಗಿರ್ತೀವೋ ಅಷ್ಟು ಬೇಗ ನಮ್ಮ ಕನಸು ನನಸಾಗುತ್ತೆ. ಬರುತ್ತೆ, ಒಂದು ಸಲ ಫೇಲ್ಯೂರ್ ಬರುತ್ತೆ, 2 ಸಲ ಬರುತ್ತೆ. ಸೊ ನಾವು ಅದಕ್ಕೆ ಅಂಜಲಾರದೆ ಪುಟಿದು ಇನ್ನೂ ಜೋರಾಗಿ ನಿಲ್ಲಬೇಕು. ಇವಾಗ ಯಾವುದೇ ಫೀಲ್ಡನ್ನು ತಗೊಳ್ಳಿ, ಆ ಫೀಲ್ಡಲ್ಲಿ ಸಕ್ಸಸ್ಫುಲ್ ಆಗಿರೋ ಪರ್ಸನ್ನ ಅಬ್ಸರ್ವ್ ಮಾಡ್ಬೋದು ನೀವು. ಅವ್ರದ್ದು ಸಕ್ಸಸ್ ಮಾತ್ರ ನಮ್ಗೆ ಕಾಣಿಸುತ್ತೆ, ಆದರೆ ಅದ್ರ ಹಿಂದ್ಗಡೆ ಇರುವ ಪರಿಶ್ರಮ, ಹಾರ್ಡ್ ವರ್ಕು, ಅವರು ಅದರಲ್ಲಿ ಎಷ್ಟು ಏಟು ತಿಂದಿರ್ತಾರೋ ಅದನ್ನು ಮಾತ್ರ ಕಾಣಿಸೋದಿಲ್ಲ. ಸೊ ಯಾರಿಗೂ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ನಾವು ನಮ್ಮ ಫೇಲ್ಯೂರನ್ನೇ ನಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಳ್ಳಬೇಕು. ಅದಕ್ಕೆ ಕಠಿಣ ಪರಿಶ್ರಮ, ಧೈರ್ಯ, ಅದಕ್ಕೆ ಟ್ರೈ ಅಗೇನ್ ಅಂತಾರಲ್ವ, ಆ ರೀತಿ ಮಾಡುವುದೇ ಗೆಲುವಿನ ನಿಜವಾದ ಗುಟ್ಟು. ಈಗ ಹೇಳ್ತಾ ಇವತ್ತಿನ ಮೋಟಿವೇಶ್ನಲ್ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.